ಅಲ್ಲ, ಕುಮಾರಸ್ವಾಮಿ ಅವರು ಹೇಳಿದರೆ ಸಿದ್ದರಾಮಯ್ಯ ಒಂದು ಕಪ್ಪು ಚುಕ್ಕಿ ಎಲ್ಲ ಆಗ್ತಿದ್ದಾರೆ, ಈ ಪರಿಸ್ಥಿತಿ ಬರಬಾರ್ದು. ಈಗಲೂ ಇಲ್ಲ. ಸಿದ್ದರಾಮಯ್ಯ ಎಲ್ಲಿದೆ ಕಪ್ಪು ಚುಪ್ಪೆ? ಈಗ ಸೈಡ್ ಏನು, ಸಿದ್ದರಾಮಯ್ಯ ಅವರು ಡೀಟೇಲ್ ಆಗಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ, ಜಾಗ ಹೆಂಗೆ ಬಂತು, ಹೆಂಗೆ ಕೊಂಡ್ಕೊಂಡು, ಯಾರಿಂದ ಬಂತು, ಹೆಂಗೈತೆ ಅಂತ. ಈಗ ಅವ್ರು ಬಾಂಬೆದ ಏನೋ ಬಾಂಬೆದಾಗ ಕೊಂಡ್ಕೊಂಡಿದ್ದು, ಬೇರೆಯವ್ರು ಯಾರೋ ದೇವ್ರ ಅಥವಾ ಆ DC ಆ್ಯಕ್ಷನಲ್ಲಿ ಲ್ಯಾಂಡ್ ತೊಗೊಂಡಿದ್ದು ದೇವರಾಜ್ ಅಂತ ಹೇಳ್ಬಿಟ್ಟು ಅವರು ಬಾಂಬೆದಂಗೆ ಮಾಡ್ದ. ಬಾಂಬೆದ 2004 ಸಾಹೇಬರು ಮಿಸಸ್ ಹೆಸರಲ್ಲಿ ಮಾಡಿದ್ರು, ಅವ್ರ ಅಕ್ಕನ ಗಿಫ್ಟ್ ಕೊಟ್ಟರು. ಅದಾದಮೇಲೆ BD ಅವ್ರು ಏನು ಮಾಡಿದ್ರು, ಜಗನ 3 ಎಕರೆ 25 ಗುಂಟೆ ಏನೋ ಅಲ್ಲಿ ಲೇಔಟ್ ಮಾಡಿಬಿಟ್ಟು ಹಂಚ್ಬಿಟ್ರು. ಪರಿಹಾರ ಏನೂ ಕೊಟ್ಟಿರಲಿಲ್ಲ. ಆ ಕಾರಣಕ್ಕೆ ಅದಾಗಿ ಎಷ್ಟು ವರ್ಷ ಆದಮೇಲೆ ಕೊಟ್ಟಿರೋದು? 2021-22 ಸೈಟ್ಗಳು ಬೇರೆ ಆಲ್ಟರ್ನೇಟ್ ಕೊಟ್ಟರು. ಏನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಕೊಟ್ರಾ? BJP ಸರ್ಕಾರದಲ್ಲೇ ಕೊಟ್ಟಿರೋದು. ಅವ್ರು ಹೆಂಗೆ ಕೊಟ್ಟರು? ಸರ್, ಈಗ ಅವರು ಅದಕ್ಕೆ ರಾಜೀನಾಮೆ ಕೊಡಬೇಕು, ಮೊದಲು ರಾಜೀನಾಮೆ ಕೊಟ್ಟುಬಿಟ್ಟು ಏನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ? ಸಿದ್ದರಾಮಯ್ಯನಿಗೆ ರಾಜೀನಾಮೆ ಕೊಡ್ತಾರೆ? ಇದೇ ಅವ್ರಿಗೆ ಏನಾಗಿದೆ, BJP ಅವ್ರಿಗೆ ಯಾವುದೂ ಇಶ್ಯೂ ಇಲ್ಲ, ಅವ್ರಿಗೆ ಇಶ್ಯೂ ಬೇಕು. ಅದಕ್ಕೆ ಬ್ಯಾಕಿಂಗ್ ಕುಮಾರಸ್ವಾಮಿ ಅವ್ರು ಮಾಡ್ತಾವ್ರೆ. ಕುಮಾರಸ್ವಾಮಿಗೆ ಸಹಿಸೋಕ್ಕಾಗ್ತಾ ಇಲ್ಲ. ಅವ್ರಿಗೆ ಗೊತ್ತು, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದರೆ ಈ ಯಾವತ್ತೂ ಅವಕಾಶ ಅವ್ರು ಸಿಕ್ಕಲ್ಲ ಅಂತ ಗೊತ್ತಿದೆ ಅವ್ರಿಗೆ. ಈಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿ ಏನಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಕೆಣಕ್ಬೇಕಂತ ಕೆಣಕ್ತಾ ಇದ್ದಾರೆ. ಏನಕ್ಕಂದ್ರೆ ಒಳ್ಳೆ ಸರ್ಕಾರ ಕೊಡ್ತಾವ್ರೆ, ಒಳ್ಳೆ ಕೆಲಸ ಮಾಡ್ತಾವ್ರೆ. ಈ ಮುಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ರೆ ನಾವು ಇನ್ನು ಜುಮ್ನಲ್ಲಿ ನಾವು ಲೈಫಲ್ಲಿ ಬರೋಕ್ಕಾಗಲ್ಲ ಅಂತ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಕೆಲವರೇ ಕೂಡ ಅದನ್ನ ಕೈ ಜೋಡಿಸಿದ್ದಾರೆ ಅನ್ನೋ ರೀತಿಯಲ್ಲಿ. ಯಾರಿಲ್ಲ. ಕಾಂಗ್ರೆಸ್ ಅವ್ರು ಏನಕ್ಕೆ ಕೈ ಜೋಡಿಸ್ತಾರೆ? ಆ ಥರ ಏನಿಲ್ಲ. ಈಗ CM DCM ದೆಹಲಿಗೆ ಹೋಗ್ತಾ ಇದ್ದಾರೆ, ಕ್ಯಾಬಿನೆಟ್ ರೀಶಫಲ್ ಆಗೋ ಚರ್ಚೆ ಎಲ್ಲ ನಡೀತಾ ಇದ್ದಾವೆ. ಈಗ ನಾನು ಮುಂಚೆ ಬಾರ್ ಹೇಳ್ತೀನಿ, ನಮ್ಮ ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ, ನಾವು ಯಾರು ಏನು ಮಾಡೋಕ್ಕಾಗಲ್ಲ. ಸರ್, ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿಕೆ ಕೊಟ್ಟಿದ್ದಾರೆ. ಏನು ಅವ್ರು ಕೊಡಬೇಕಾಗಿರೋ ದುಡ್ಡು ಕೊಡಲಿ, ಸರಿ ಹೋಗ್ತದೆ. ಈಗ ನಮ್ಗೆ ಕೊಡಬೇಕಾಗಿರೋ ದುಡ್ಡು ಕೊಟ್ಬಿಡ್ಲಿ, ಸರಿ ಹೋಗ್ಬಿಡ್ತದೆ. ನಮ್ಗೆ ಕೊಡಬೇಕಾಗಿರೋ ದುಡ್ಡು ಇದೆಯಲ್ಲ, ಅದು ಕೊಟ್ಬಿಡ್ಲಿ, ಮೊದಲೇ ಎಲ್ಲ ಸರಿ ಹೋಗ್ಬಿಡ್ತದೆ. ಬಿಜೆಪಿ JDS ಪ್ರಮುಖ ಅಜೆಂಡಾ ಇರುವಂಥದ್ದು ಅವ್ರಿಗೆ ಒಂದೇ ಟಾರ್ಗೆಟ್, ಸಿದ್ದರಾಮಯ್ಯ ಟಾರ್ಗೆಟ್. 5 ವರ್ಷ ಸಿದ್ದರಾಮಯ್ಯ ಇರ್ತಾರೆ ಅಂತ ಸರ್. ಈಗ ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ ಸರ್. ಈಗ ನಾನು ಏನಂದೆ, ಅವ್ರು ಭಾಳ ಸತಿ ನಾನು ಮಾಧ್ಯಮದಲ್ಲಿ ಹೇಳಿದ್ದೀನಿ, ಈಗ ಮುಖ್ಯಮಂತ್ರಿ ಕುರ್ಚಿ ಯಾವುದೂ ಇಲ್ಲ, ಖಾಲಿ ಇಲ್ಲ. ಮುಖ್ಯಮಂತ್ರಿ ಕುರ್ಚಿ ಖಾಲಿದ್ರೆ ತಾನೇ ನಾವು ಚರ್ಚೆ ಮಾಡಬೇಕಾಗಿರೋದು. ಮುಖ್ಯಮಂತ್ರಿ ಕುರ್ಚಿ ಖಾಲಿದ್ರೆ ತಾನೇ ನಾವು ಚರ್ಚೆ ಮಾಡೋದು. ಈಗ ಮುಖ್ಯಮಂತ್ರಿ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ. ನಮ್ಮ ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೆ, ಗೆರೆ ಹಾಕಿದ್ರೆ ನಾವೆಲ್ಲ ಗೆರೆ ದಾಟಂಗಿಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ.